ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಜನನಿ ವ್ಲಾಗ್ಸ್. ಇವತ್ತು ನಿಮಗೆ ನಾನು ಚಾಕ್ಲೇಟ್ ಬ್ರೌನಿ ಮಾಡೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಪಿಸ್ತಾ, ಗೋಡಂಬಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಶುಗರ್, ಎಗ್, ಕೋಕೋ ಪೌಡರ್, ಆಲ್ ಪರ್ಪಸ್ ಪೌಡರ್ ಮತ್ತು ಎಕ್ಸ್ಟ್ರಾ ನಾನು ಕೋಕೋ ಪೌಡರ್ನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಆಯಿಲ್ ಕೂಡ ತೊಗೊಂಡಿದ್ದೀನಿ. ನಾನು ಇದನ್ನು ಶುಗರ್ ಮತ್ತು ಆಯಿಲ್, ಆಲ್ ಪರ್ಪಸ್ ಪೌಡರ್ ಎಲ್ಲನೂ ಒಂದೇ ಕ್ವಾಂಟಿಟಿಯಲ್ಲಿ ನಾನು ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಜಾರ್ಗೆ ಹಾಕ್ಕೊಂಡು ಶುಗರ್ನ ಪೌಡರ್ ಮಾಡ್ಕೊತಾ ಇದ್ದೀನಿ. ಶುಗರ್ ಪೌಡರ್ ಮಾಡ್ಕೊಂಡ್ಮೇಲೆ ಒಂದು ಎಗ್ಗು ಮತ್ತು ಎಲ್ಲನೂ ಹಾಕಿ ಚೆನ್ನಾಗಿ ಬೀಟ್ ಮಾಡೋದಕ್ಕೋಸ್ಕರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಹತ್ರ ಬೀಟರ್ ಇಲ್ಲ ಅಂತಂದರೂ ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೋದು. ಅದು ನಮಗೆ ಯಾವುದೇ ರೀತಿ ಲಮ್ಸ್ ಆಗಲಿ ಏನು ಬರೋದಿಲ್ಲ ಬೀಟರ್ ಇಲ್ಲ ಅಂತಂದರೆ. ಅದಕ್ಕೆ ನಾನು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಬೀಟ್ ಮಾಡ್ಕೊತಾ ಇದ್ದೀನಿ. ಸೊ ಒಬ್ಬೊಬ್ಬರು ಕೈಯಲ್ಲಿ ಬೀಟ್ ಮಾಡೋದ್ರಿಂದ ಲಮ್ಸು ಈ ಥರ ಎಲ್ಲ ಬರುತ್ತೆ, ಎಗ್ ಕೂಡ ನೀಟಾಗಿ ಬೀಟಿಂಗ್ ಆಗೋದಿಲ್ಲ. ಸೊ ಅದರಿಂದ ನಾನು ಶುಗರ್ ಪೌಡರ್ ಮಾಡ್ಕೊಂಡಿದ್ದೀನಿ ಫಸ್ಟು. ನೆಕ್ಸ್ಟ್ ಒಂದು ಎಗ್ ಕೂಡ ಸೇರಿಸ್ಕೊಂಡಿದ್ದೀನಿ. ಎಗ್ ಕೂಡ ಸೇರಿಸ್ಕೊಂಡು ಇವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲೇ. ಕೋಕೋ ಪೌಡರ್ ಮತ್ತು ಎಲ್ಲನೂ ನಾನು ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. 50 ಗ್ರಾಮಷ್ಟು ಕೋಕೋ ಪೌಡರ್ ತೊಗೊಂಡ್ರೆ ಆಯಿಲ್ ಮತ್ತು ಆಲ್ ಪರ್ಪಸ್ ಪೌಡರ್ ಎಲ್ಲ ಕೂಡ ಶುಗರ್ ಆಗಿರ್ಬೋದು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಬೇಕು. ಸೊ ನಾನಿವಾಗ ನೀಟಾಗಿ ಎಗ್ ಮತ್ತು ಶುಗರ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ. ನೋಡ್ಬೋದು, ನೀವು ಇದನ್ನು ಮನೆಯಲ್ಲೇ ಇರುವಂಥ ಐಟಮ್ನ ಬಳಸಿ ಕೂಡ ನೀವು ಮಾಡ್ಕೊಬೋದು, ಯಾವುದೇ ರೀತಿ ಔಟ್ಸೈಡ್ ಕೂಡ ತರೋಂಗಿಲ್ಲ. ಸೊ ಇವಾಗ ನಾನು ಮಿಕ್ಸಿಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಗಿದೆ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಗ್ ಮತ್ತು ಶುಗರ್ ಏನನ್ನ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ವಿ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿವಾಗ ಎಲ್ಲ ರೀತಿಯ ನಾನು ಏನು ಐಟಮ್ ತೊಗೊಂಡಿದ್ದೆ ಅದನ್ನು ಎಲ್ಲನೂ ಕೂಡ ಸೇರಿಸ್ಕೊಂಡು ಒಂದೊಂದಾಗಿ ಸೇರಿಸ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇಲ್ಲಿ ಮೈದಾ ಕೂಡ ತೊಗೊಂಡಿದ್ದೀನಿ. 50 ಗ್ರಾಮಷ್ಟು ಮೈದಾ ತೊಗೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಕೋಕೋ ಪೌಡರ್ ಕೂಡ ಹಾಕೊತಾ ಇದ್ದೀನಿ. ಆಯಿಲ್ ಕೂಡ ಸೇರಿಸ್ಕೊಂಡು ಇವಾಗ ಆಯಿಲ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಒಂದೇ ಸಲ ಹಾಕ್ಕೊಂಬೇಡಿ. ನೀಟಾಗಿ ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಇದು ಮಾಡ್ಕೊಂಬಿಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಇದು ಎಲ್ಲ ಕೂಡ ಯಾವುದೇ ರೀತಿ ಲಮ್ಸ್ ಬರಬಾರ್ದು, ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನೋಡ್ಬೋದು, ಇವಾಗ ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಆಗಬೇಕು. ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ರೀತಿ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಈ ರೀತಿ ಆಗಿದೆ. ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ಥರ ಒಂದು ಪಾತ್ರೆ ತೊಗೊಂಡು ಬೇಕಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ನಾನು ಆಲ್ ಪರ್ಪಸ್ ಪೌಡರ್ ಏನಿದೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಾನು ಏನು ಕೇಕ್ ಮಿಕ್ಸ್ಚರ್ ಏನಿದೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀಟಾಗಿ ಲಮ್ಸ್ ಇಲ್ಲದೆ ಇರೋ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಕೋಕೋ ಪೌಡರ್ ಮತ್ತು ಡ್ರೈ ಫ್ರೂಟ್ಸಿಂದ ಸ್ವಲ್ಪ ಡೆಕೋರ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮತ್ತು ಕೋಕೋ ಪೌಡರ್ನ ಹಾಗೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಇವಾಗ ಮೆಕ್ಡೊನಾಲ್ಡ್ಸಲ್ಲೆಲ್ಲ ಟೇಸ್ಟ್ ಮಾಡಿರ್ತೀವಿ, ಅದೇ ರೀತಿಯಲ್ಲಿ ನಾನು ಬ್ರೌನಿ ನೋಡಿದ್ದೀನಿ. ತುಂಬ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಔಟ್ಸೈಡಲ್ಲಿ. ನಾವು ಇದನ್ನು ಮನೆಯಲ್ಲೇ ಇರೋ ಐಟಮ್ನ ಬಳಸಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಇವಾಗ ಏನಾದರೂ ಶುಗರ್ ಏನಾದರೂ ಕಡಿಮೆ ಬೇಕು ಅಂತಂದರೆ ಕಡಿಮೆ ಕೂಡ ನಾವು ಹಾಕ್ಕೊಂಡು ಮನೆಯಲ್ಲೇ ಹೆಲ್ದಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು.
ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರೆ ಒಂದು 60 ರುಪೀಸ್ ಒಂದು ಸ್ಲೈಸ್ಗೆ ಒಂದು 60 ರುಪೀಸ್ 70 ರುಪೀಸ್ ಏನೋ ಇದೆ ಇವಾಗ. ಬ್ರೌನಿ ತುಂಬ ಕಾಸ್ಟ್ಲಿ ಇದೆ ಔಟ್ಸೈಡಲ್ಲಿ. ಸೊ ನಾವು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಆರಾಮಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿವಾಗ ದಪ್ಪ ಕಡ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆ ತೊಗೊಳ್ಳಿ, ನೀವು ಬೇಕಾದರೆ ಇಡ್ಲಿ ಪಾತ್ರೆಯೇ ನಾನು ಕೂಡ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಂದು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಅಷ್ಟು ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ ಒಳಗಡೆ ನಾನು ಬೇಕ್ ಮಾಡೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಕ್ ಮಾಡ್ತಾಯಿದ್ದೀನಿ. ದಪ್ಪ ಕಡ ಇರೋದ್ರಿಂದ ತೊಗೊಂಡ್ರೆ ನಿಮಗೆ ಒತ್ತೋದಿಲ್ಲ, ಅಂದರೆ ತಳ ಹಿಡಿಯೋದಿಲ್ಲ ಬೇಗ. ಸೊ ಅದರಿಂದ ಸಾಲ್ಟ್ ಕೂಡ ಕೆಳಗಡೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಅದ್ರ ಮೇಲೆ ನಾನು ಕೇಕಿಂಗ್ ಪ್ಯಾನ್ನ ಕೂಡ ನಾನು ಇಡ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ನಿಮಗೆ ಬೇಗ ಕೂಡ ಹೀಟ್ ಆಗುತ್ತೆ, ಬೇಗ ಕೂಡ ಬೇಕ್ ಮಾಡ್ಕೊಬೋದು. ನೋಡ್ಬೋದು ಇವಾಗ ಕೇಕ್ ಪ್ಯಾನ್ ಕೂಡ ಅಲ್ಲೇ ಇಟ್ಟಿದ್ದೀನಿ. ಒಂದು 45 ಮಿನಿಟ್ಸ್ ಅಷ್ಟು ನಾವು ಟೈಮ್ ನೋಡಿಕೊಂಡು ಬೇಕ್ ಮಾಡ್ಕೋಬೇಕು ಇದನ್ನು. ಅವಾಗವಾಗ ತೆಗೆದು ಓಪನ್ ಮಾಡೋದೆಲ್ಲ ಮಾಡಬೇಡಿ. 45 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ನೋಡಿ ನೀವು ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕೂಡ. ಲಿಡ್ ಕ್ಲೋಸ್ ಮಾಡಿ ಒಂದು 45 ಮಿನಿಟ್ಸ್ ಬೇಕ್ ಮಾಡ್ಕೊಂಡು ಆದಮೇಲೆ ನೋಡ್ಬೋದು ಇಲ್ಲಿ ನಾನು ಚೆಕ್ ಕೂಡ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಅಂಟ್ತಾ ಇಲ್ಲ ಸ್ಟಿಕ್ಗೆ. ಈ ಥರ ಆಗಿದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ನಾವು ತಿಳ್ಕೊಬೋದು. ಕೇಕ್ ಕೂಡ ಒಂದು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಒಂದು 1/2 ಅವರ್ ಫ್ರಿಜ್ಜಲ್ಲಿ ಮಾಡಿ ಕೋಲ್ಡ್ ಮಾಡಿ ಬೇಕಾದರೆ ಆಮೇಲೆ ತಿನ್ಬೋದು. ನೋಡಿ ಇಲ್ಲಿ ಒಂದೇ ಸ್ವಲ್ಪನೂ ಕೂಡ ಚಾಕುಗೂ ಕೂಡ ಅಂಟ್ತಾ ಇಲ್ಲ, ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಇವಾಗ ನಾನು ಚಾಕ್ಲೇಟ್ ಸಿರಪ್ನಿಂದ ಮೇಲ್ಗಡೆ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಏನು ಇವಾಗ ಚಾಕ್ಲೇಟ್ ಸಿರಪ್ ಕೂಡ ನಿಮಗೆ 10 ರುಪೀಸ್ಗೆಲ್ಲ ಸಿಗ್ತಾ ಇದೆ. ಏನು ನಿಮ್ಮ 100 ರುಪೀಸ್ಗೆಲ್ಲ ನೀವು ಮನೆಯವರೆಲ್ಲ ತಿನ್ಬೋದು. ಆ ರೀತಿ ಏನಾದರೂ ಸಿಂಪಲ್ ಬರ್ಡೇಗಾಗಿರ್ಬೋದು, ನೀವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾದರೆ ಕೇಕೆಲ್ಲ ತರೋ ಬದಲು ಈ ಥರ ಬ್ರೌನಿಯನ್ನೇ ಮಾಡಿ ನೀವು ಸರ್ವ್ ಕೂಡ ಮಾಡ್ಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ನಿಮ್ಮ ಎಫರ್ಟ್ ನೋಡಿ ಕೂಡ ತುಂಬ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಗೆ ಇದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಕಟ್ ಕೂಡ ಮಾಡಿದ್ದೀನಿ ಕೇಕು. ಇದು ಸ್ವಲ್ಪ ಬಿಸಿ ಇದೆ, ನಾನು ಫ್ರಿಜ್ಜಿಗೆ ಏನೂ ಇಟ್ಟಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಬಿಸಿ ಇರೋದರಿಂದ ಸ್ವಲ್ಪ ಹಾಗೆ ಇದಾಗ್ತಾಯಿದೆ. ಒಂದು 10 ಮಿನಿಟ್ಸ್ ಹಾಗೆ ಕೂಲ್ ಆಗೋದಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಬಿಸಿ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ. ಇನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದೇ ರೀತಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.